ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಬೆಳಗ್ಗೆಯೇ ಬೇಗ ಎದ್ದ ಜಾನಕಿ ಸ್ನಾನ ಮಾಡಿ ಒಂದು ಚಂದದ ಸೀರೆ ಉಟ್ಟು ತನ್ನ ನೀಳವಾದ ಕೂದಲನ್ನು ಹಾಗೆ ಇಳಿಬಿಟ್ಟಿದ್ದಳು. ಅವಳ ಹೊಸದಾದ ಮಾಂಗಲ್ಯ ಸರ ಅವಳ ಎದೆಯನ್ನು ಅಪ್ಪಿ ಕುಳಿತು ಅವಳ ಅಂದಕ್ಕೆ ಇನ್ನೂ ಮೆರಗನ್ನು ನೀಡುತ್ತಿತ್ತು. ನಾಮಕಾವಸ್ಥೆಗೆ ಪೇಪರ್ ಹಿಡಿದು ಕುಳಿತವನು ಜಾನಕಿ ತಯಾರಾಗುವುದನ್ನೇ ನೋಡುತ್ತಿದ್ದರೂ ಸಹ ಏನೂ ಕೇಳದೆ ಹಾಗೆ ಸುಮ್ಮನೆ ಉಳಿದನು. ಜಾನಕಿ ತಯಾರಾಗುತ್ತಿದ್ದರೂ ಗಮನವೆಲ್ಲ ರೆಹಮಾನನ ಮೇಲೆಯೇ ಇತ್ತು. ಅವನು ತನ್ನನ್ನೇ ನೋಡುತ್ತಿರುವುದನ್ನು ತುಂಬಾ ಸಮಯದಿಂದ ಗಮನಿಸುತ್ತಿದ್ದವಳು, ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದು ಕೊನೆಯಲ್ಲಿ ಕೇಳಿದಳು. ನನ್ ಪಾಡಿಗೆ ನಾನ್ ಪೇಪರ್ ಓದುತ್ತಿದ್ದೇನೆ, ನಿನ್ನನ್ನು ಯಾವಾಗ ನೋಡಿದೆ ಎಂದನು. ಹೆಸರಿಗೆ ಮಾತ್ರ ಪೇಪರ್ ಓದುತ್ತಿದ್ದೀಯ, ನಿನ್ನ ಗಮನವೆಲ್ಲ ನನ್ನ ಮೇಲೆಯೇ ಇತ್ತು, ನನಗೆ ಚೆನ್ನಾಗಿ ಗೊತ್ತು ಎಂದಳು. ಓಹೋ, ಇವಳೇನು ಮಿಸ್ ವರ್ಲ್ಡ್, ನಾನು ಇವಳನ್ನು ನೋಡುತ್ತಿದ್ದೇನಂತೆ, ಹೌ ಫನಿ. ಅದ್ರಲ್ಲೂ ಇವತ್ತಂತೂ ನಿನ್ನನ್ನು ನೋಡಿದವರು ವಾಂತಿ ಮಾಡಿಕೊಳ್ಳುವ ಹಾಗೆ ಅಷ್ಟೊಂದು ಕೆಟ್ಟದಾಗಿ ತಯಾರಾಗಿದ್ದೀಯ ಎಂದು ನಕ್ಕನು. ಪೂಜೆಗೆ ಹೋಗುವ ಸಲುವಾಗಿ ಸ್ವಲ್ಪ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಂಡು ತುಂಬಾ ಆಸೆಯಿಂದ ತಯಾರಾಗಿದ್ದವಳಿಗೆ ರೆಹಮಾನನ ಮಾತು ಕೇಳಿ ಕೋಪ ತಾರಕಕ್ಕೇರಿತು. ಏನು ನಿನ್ನ ಮಾತಿನ ಅರ್ಥ? ನಾನು ಅಷ್ಟೊಂದು ಕೆಟ್ಟದಾಗಿ ಕಾಣ್ತಿದ್ದೇನಾ? ಹಾಗಾದ್ರೆ ಕನ್ನಡಿ ನನಗೆ ಸುಳ್ಳು ಹೇಳುತ್ತಾ? ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನಷ್ಟು ಚಂದವಾಗಿ ನೀನು ಇಲ್ವಲ್ಲ, ಅದಕ್ಕೆ ನಿನಗೆ ಹೊಟ್ಟೆ ಉರಿ ಎಂದು ತಾನೇನೋ ಕಡಿಮೆ ಇಲ್ಲ ಎನ್ನುವಂತೆ ಅವಳು ಕೂಡ ಜೋರು ಮಾತನಾಡಿದಳು. ಯಾರಿಗೆ ಗೊತ್ತು, ಕನ್ನಡಿ ಸುಳ್ಳು ಹೇಳಿರಬಹುದು. ಮೊದಲೇ ದೊಡ್ಡವರು ಹೇಳಿಲ್ಲವಾ, ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಅಂತ. ಅದರಲ್ಲೂ ನಿನ್ನ ಈ ಕೋಪದ ಮುಖ ನೋಡುವುದೇ ಒಂದು ಭಯಂಕರ ಎಂದು ಹೇಳಿ ಮತ್ತೊಮ್ಮೆ ನಕ್ಕನು. ಯೂ ಎಂದವಳು. ನಿನ್ನ ಜೊತೆ ಮಾತನಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ ಎಂದು ಅವನ ಮೇಲೆ ಬಂದ ಕೋಪವನ್ನು ಹಾಗೆ ತಡೆದು ಅಲ್ಲಿಂದ ಹೊರಬಂದಿದ್ದಳು. ನಿನ್ನೆ ಭಾನವಿ ಗಾನವಿ ಬಂದು ಪೂಜೆಗೆ ಕರೆದು ಹೋಗಿದ್ದನ್ನು ನೆನೆದವನು, ಇವತ್ತು ತುಂಬಾ ಸುಂದರವಾಗಿ ಕಾಣ್ತಿದ್ದೀಯ ಜಾನಕಿ, ನಿನ್ನನ್ನು ರೇಗಿಸುತ್ತಿದ್ದರೆ ನನ್ನ ಮನದಲ್ಲಿಯೇ ಒಂದು ಉಲ್ಲಾಸ ಮೂಡುತ್ತದೆ. ನಿನ್ನ ಮುಖದಲ್ಲಿ ಕೋಪ ನೋಡುವುದೇ ಒಂದು ಚಂದ, ಅದಕ್ಕೆ ಹಾಗೆಲ್ಲ ಮಾತನಾಡಿದೆ ಎಂದು ಎರಡೂ ಕೈಗಳನ್ನು ಪ್ಯಾಂಟಿನ ಕಿಸೆಯೊಳಗಡೆ ಹಾಕಿಕೊಂಡು ಅದೇ ಮುಗುಳು ನಗೆಯಲ್ಲಿ ಹೇಳುತ್ತಾ ಅವನು ಕೂಡ ಅವಳ ಹಿಂದೆ ಕೆಳಗಡೆ ಬಂದಿದ್ದನು. ಆಗಲೇ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ತಿಂಡಿ ತಿನ್ನುತ್ತಿದ್ದರು. ಎಲ್ಲರೂ ಇರುವಾಗಲೇ ಅವಳ ಕಣ್ಣು ಹುಡುಕಿದ್ದು ನಗ್ಮಾ ಅವರನ್ನು. ತಾಯಿಯಂತೆ ಮಮತೆ ತೋರುವ ಅವರಿಗೆ ಹೇಳಿ ಹೋಗದೆ ಹೋದ್ರೆ ಸರಿಯಾಗುವುದಿಲ್ಲ ಎಂದು ತಿಳಿದವಳು ಅವರನ್ನು ಅರಸುತ್ತಾ ಅಡಿಗೆ ಮನೆಗೆ ಹೋಗಿದ್ದಳು. ಅವಳು ತಯಾರಾಗಿ ಬಂದಿದ್ದನ್ನು ನೋಡಿದ ಫಾತಿಮಾ ಅವರು ಕಿರುಗಣ್ಣಿನಲ್ಲಿಯೇ ಅವಳು ಎಲ್ಲಿಗೆ ಹೋಗುತ್ತಾಳೆ ಎಂದು ಎಲ್ಲವನ್ನು ಗಮನಿಸುತ್ತಿದ್ದರು. ಚಿಕ್ಕತ್ತೆ, ನಿನ್ನೆ ನಿಮಗೆ ಇವತ್ತು ಪೂಜೆಗೆ ಹೋಗ್ತೀನಿ ಎಂದು ಹೇಳಿದ್ದೇನಲ್ಲ, ಹೋಗ್ಬರ್ತೀನಿ ಎಂದು ನಗ್ಮಾ ಅವರಿಗೆ ಹೇಳಿದಳು. ವಾವ್ ಜಾನಕಿ, ಇವತ್ತು ತುಂಬಾ ಸುಂದರವಾಗಿ ಕಾಣ್ತಿದೀಯ, ನನ್ನ ದೃಷ್ಟಿಯೇ ತಾಗುತ್ತದೆ ಎಂದು ತನ್ನ ಎರಡೂ ಕೈಗಳಲ್ಲಿ ಲಟಿಕೆ ಮುರಿದು ಅವಳಿಗೆ ದೃಷ್ಟಿ ತೆಗೆದಿದ್ದರು ನಗ್ಮಾ. ಹೌದಾ, ನಿಜವಾಗಿಯೂ ನಾನು ಚೆನ್ನಾಗಿ ಕಾಣಿಸುತ್ತಿದ್ದೇನಾ? ಮತ್ತೆ ಮಹಾನ್ ಯಾಕೆ ನಾನು ಚೆನ್ನಾಗಿ ಕಾಣಿಸುತ್ತಿಲ್ಲ ಎಂದು ಹೇಳಿದ? ಹೌದು, ನಾನು ಹೇಳಿದ ಹಾಗೆ ಇವತ್ತು ನನ್ನನ್ನು ನೋಡಿ ಹೊಟ್ಟೆ ಉರಿದುಕೊಂಡಿದ್ದಾನೆ, ಅದಕ್ಕೆ ಹಾಗೆಲ್ಲ ಮಾತನಾಡಿದ ಎಂದು ಮನದಲ್ಲಿಯೇ ಹೇಳಿಕೊಂಡವಳು, ಥ್ಯಾಂಕ್ಸ್ ಚಿಕ್ಕತ್ತೆ, ನಾನು ಬರ್ತೀನಿ ಎಂದು ಹೊರಟವಳನ್ನು ತಡೆದವರು, ಜಾನಕಿ ತಿಂಡಿ ತಿಂದು ಹೋಗುವುದಿಲ್ವಾ ಎಂದರು. ಇಲ್ಲ ಚಿಕ್ಕತ್ತೆ, ಪೂಜೆಗೆ ತಿಂಡಿ ತಿಂದು ಹೋಗ್ಬಾರ್ದು, ಬಂದ ನಂತರ ತಿಂಡಿ ಮಾಡುತ್ತೇನೆ ಎಂದು ಹೇಳಿ ಅಡಿಗೆ ಮನೆಯಿಂದ ಹೊರಬಂದ ತಕ್ಷಣ, ಏ ಹುಡುಗಿ ನಿಲ್ಲು ಎನ್ನುವ ಫಾತಿಮಾ ಅವರ ಮಾತು ಅವಳನ್ನು ತಡೆಯಿತು. ಅವರ ಮಾತಿಗೆ ಅಲ್ಲಿಯೇ ನಿಂತಳೋ ಹೊರತು ಅವರ ಕಡೆಗೆ ತಿರುಗಲಿಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಸಿಂಗಾರ ವಯ್ಯಾರ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀಯಾ? ಈ ಮನೆಯಲ್ಲಿ ದೊಡ್ಡವರು ಎಂದು ಇದ್ದೀವಿ, ಅವರಿಗೆ ಹೇಳಿ ಹೋಗ್ಬೇಕು ಎನ್ನುವ ಜ್ಞಾನ ಇಲ್ವಾ ನಿನಗೆ ಎಂದು ಸಿಡುಕಿನಲ್ಲಿಯೇ ಹೇಳಿದರು. ದೊಡ್ಡವರು ದೊಡ್ಡತನ ಉಳಿಸಿಕೊಂಡಿದ್ದರೆ ಹೇಳಬಹುದಿತ್ತು, ಆದ್ರೆ ಆ ರೀತಿಯ ದೊಡ್ಡತನ ಉಳಿಸಿಕೊಂಡಿರುವವರು ಇಲ್ಲಿ ಯಾರೂ ನನಗೆ ಕಾಣುತ್ತಿಲ್ಲ, ಎಲ್ಲರೂ ಸಣ್ಣವರೇ ಎಂದು ಬಾಯಿ ಬಿಟ್ಟು ಹೇಳಬೇಕೆನಿಸಿದರು. ಯಾಕೋ ಆ ಮಾತುಗಳು ಅವಳ ಗಂಟಲಿನಲ್ಲಿಯೇ ಉಳಿದವು. ಮಾಮ್, ನಿನ್ನೆ ಗಾನವಿ ಭಾನವಿ ಇಬ್ಬರು ಬಂದು ಪೂಜೆಗೆ ಕರೆದು ಹೋಗಿದ್ದಾರೆ, ಅಲ್ಲಿಗೆ ಹೋಗುತ್ತಿದ್ದಾಳೆ ಎಂದು ಅಲ್ಲೇ ನಿಂತಿದ್ದ ರೆಹಮಾನ್ ತಾಯಿಗೆ ಹೇಳಿದನು. ಏನು ಮಹಾನ್, ನೀನು ಕೂಡ ಅವಳ ತಾಣಕ್ಕೆ ತಕ್ಕ ಹಾಗೆ ಕುಣಿಯುತ್ತಿದ್ದೀಯಾ? ಅವಳಿಗೆ ತಾಳಿ ಕಟ್ಟಿ ಇಲ್ಲಿಗೆ ಕರೆದುಕೊಂಡು ಬಂದಿರುವುದು ನೀನು, ಅವಳು ನಿನ್ನ ಹೆಂಡತಿ ಎಂದ ಮೇಲೆ
ನಮ್ಮ ಮನೆಯ ಧರ್ಮಕ್ಕೆ ಸಂಪ್ರದಾಯಕ್ಕೆ ಹೊಂದಿಕೊಂಡು ಬದುಕಬೇಕು. ಅದು ಬಿಟ್ಟು ಕಂಡವರ ಮನೆಗೆ ಪೂಜೆ ಪುನಸ್ಕಾರಕ್ಕೆ ಎಲ್ಲ ಹೋಗುವುದಲ್ಲ. ಇದು ಯಾಕೋ ನನಗೆ ಸರಿ ಕಾಣುವುದಿಲ್ಲ. ಅವಳು ಎಲ್ಲಿಗೂ ಹೋಗುವುದು ಬೇಡ ಎಂದರು ಅದೇ ಕೋಪದಲ್ಲಿ. ಹಾಗಲ್ಲ ಮಾಮ್, ಆ ಮಕ್ಕಳು ತುಂಬಾ ಪ್ರೀತಿಯಿಂದ ಬಂದು ಕರೆದಿದ್ದಾರೆ. ಹೋಗಲಿಲ್ಲ ಎಂದರೆ ಅವರು ಏನು ತಿಳಿದುಕೊಳ್ಳುವುದಿಲ್ಲ ಎಂದು ತಾಯಿ ಎದುರು ಧ್ವನಿ ಏರಿಸಿ ಮಾತನಾಡಲಾಗದೆ ತಗ್ಗಿದ ಧ್ವನಿಯಲ್ಲಿಯೇ ಹೇಳಿದನು. ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನಲು ಕುಳಿತಿದ್ದ ಅಬ್ದುಲ್ ಅವರು ಹೆಂಡತಿ ಮತ್ತು ಮಗನ ವಾದವನ್ನು ನೋಡುತ್ತಲೇ ಸುಮ್ಮನೆ ಕುಳಿತಿದ್ದರು. ಯಾರಿಗೋ ಬೇಜಾರಾಗುತ್ತದೆ ಎಂದು ಇಷ್ಟು ವರ್ಷ ಕಾಪಾಡಿಕೊಂಡು ಬಂದ ಮಾನ ಮರ್ಯಾದೆಯನ್ನು ಬೀದಿಗೆ ಹರಾಜು ಹಾಕು ಎಂದು ಹೇಳ್ತಿದ್ದೀಯಾ ಮಹಾನ್? ನಮ್ಮ ಘನತೆ ಏನು, ಗೌರವ ಏನು ಅಂತದ್ರಲ್ಲಿ ಯಾರದೋ ಮನೆಗೆ ಹೋಗುವುದು ಸರಿಯಾ? ನಾನಂತೂ ಇದಕ್ಕೆ ಸುತಾರಾಮ್ ಒಪ್ಪುವುದಿಲ್ಲ ಎಂದರು. ಒಟ್ಟಿನಲ್ಲಿ ಫಾತಿಮಾ ಅವರು ಏನಾದರೂ ಮಾಡಿ ಜಾನಕಿ ಪೂಜೆಗೆ ಹೋಗದಂತೆ ತಡೆಯಬೇಕು ಎನ್ನುವ ಉದ್ದೇಶದಿಂದ ಮಾತನಾಡುತ್ತಿದ್ದರು. ನೋಡಿ, ಅರಿಶಿನ ಕುಂಕುಮಕ್ಕೆ ಕರೆದ ಮೇಲೆ ಹೋಗಲಿಲ್ಲ ಎಂದರೆ ಗಂಡನಿಗೆ ಅಂದ್ರೆ ನಿಮ್ಮ ಮಗನಿಗೆ ಶ್ರೇಯಸ್ಸಾಗುವುದಿಲ್ಲ. ಯಾವುದೇ ಒಂದು ಹೆಣ್ಣು ಇಂತಹ ಪೂಜೆಗಳಿಗೆ ಹೋಗುವುದೇ ತನ್ನ ಮುತ್ತೈದೆತನ ಗಟ್ಟಿಯಾಗಬೇಕು ಎಂದು. ಈಗ ನಾನು ಪೂಜೆಗೆ ಹೋಗುತ್ತಿರುವುದು ನಿಮ್ಮ ಮಗನಿಗೋಸ್ಕರ, ನನಗಾಗಿ ಅಲ್ಲ ಎಂದು ಅಬ್ದುಲ್ ಅವರನ್ನು ಕಿರುಗಣ್ಣಿನಲ್ಲಿಯೇ ನೋಡಿಕೊಂಡು ಹೇಳಿದಳು. ಏಕೆಂದರೆ ಅವರ ವೀಕ್ನೆಸ್ ಅವರ ಮಗ ಎಂದು ಚೆನ್ನಾಗಿ ತಿಳಿದಿದ್ದಾಳೆ ಜಾನಕಿ ಹೇಳುತ್ತಿದ್ದ ಹಾಗೆ ಬಾಯಿ ಮೇಲೆ ಕೈ ಇಟ್ಟವನು, ಅಲ್ಲ, ನಾನು ಬರೀ ತಾಳಿ ಸರ ಹಾಕಬೇಕಾ ಎಂದು ಕೇಳಿದ್ದಕ್ಕೆ, ಕೆಳಗಡೆ ಮನೆಯವರೆಲ್ಲ ಇದ್ದರು, ಅದಕ್ಕೆ ತಾಳಿ ಕಟ್ಟಿಸಿಕೊಂಡೆ, ಅದನ್ನೇ ಅಡ್ವಾಂಟೇಜ್ ತಗೋಬೇಡ, ಹಾಗೆ ಹೀಗೆ ಎಂದು ಕೂಗಾಡಿದವಳು ಈಗ ಇಲ್ಲಿ ನೋಡಿದ್ರೆ ಗಂಡ, ಪೂಜೆ, ಶ್ರೇಯಸ್ಸು ಎಂದು ಎಷ್ಟು ನಾಟಕ ಪ್ರದರ್ಶನ ಮಾಡುತ್ತಿದ್ದಾಳೆ. ನಿಜವಾಗಿಯೂ ಇವಳ ಆಕ್ಟಿಂಗಿಗೆ ಯಾವ ಅವಾರ್ಡ್ ಕೊಟ್ಟರೂ ಕಡಿಮೆಯೇ. ನಿನ್ನ ನಾಟಕಕ್ಕೆ ಆಸ್ಕರ್ ಅವಾರ್ಡ್ ಕೊಡಬೇಕು ಎಂದು ಮನದಲ್ಲಿಯೇ ಹೇಳಿಕೊಂಡನು. ಏನು ಸೀಮೆಗಿಲ್ದಿರೋ ಪೂಜೆ ಮಾಡ್ತೀಯಾ? ನಮ್ಮಲ್ಲಿ ಪೂಜೆ ಪುನಸ್ಕಾರ ಎಂತದ್ದೂ ಇಲ್ಲ. ನಮ್ಮ ಗಂಡಂದಿರು ಚೆನ್ನಾಗಿಲ್ವಾ? ಹೊರಗೆ ಹೋಗಲು ಇದೊಂದು ನೆಪ ಅಷ್ಟೇ ನಿನಗೆ. ನಾನು ಹೇಳುತ್ತಿದ್ದೇನೆ, ನೀನು ಎಲ್ಲಿಗೂ ಹೋಗುವ ಹಾಗಿಲ್ಲ ಎಂದು ಅದೇ ಕೋಪಭರಿತ ಧ್ವನಿಯಲ್ಲಿ ಹೇಳಿದರು ಫಾತಿಮಾ. ಇಲ್ಲಿಯ ತನಕ ಮೌನವಾಗಿ ಎಲ್ಲವನ್ನು ಕೇಳುತ್ತಿದ್ದ ಅಬ್ದುಲ್ ಅವರು ಒಡನೆ ಜೋರಾಗಿ ಕೂಗಿದರು. ಅವರ ಕೂಗಿಗೆ ಇಡೀ ಮನೆಯವರೆಲ್ಲರೂ ಬೆಚ್ಚಿ ನಿಂತರು. ಆ ಮಗು ಪೂಜೆಗೆ ಹೋಗ್ತಾಳೆ, ಅದನ್ನ ಯಾರೂ ತಡೆಯಲು ಆಗುವುದಿಲ್ಲ ಎಂದು ಹೇಳಿದವರು ಬಿರುಸಾಗಿ ಅಲ್ಲಿಂದ ಹೊರಟಿದ್ದರು. ಅಬ್ದುಲ್ ಅವರ ಈ ಮಾತಿಗೆ ಮನೆಯವರು ಯಾರಿಂದಲೂ ಯಾರ ಗಂಟಲಿನಿಂದಲೂ ಸ್ವರ ಹೊರಹೊಮ್ಮಲಿಲ್ಲ. ರೆಹಮಾನನಿಗಂತೂ ತಂದೆಯ ಮಾತು ಕೇಳಿ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು. ಜಾನಕಿಯನ್ನು ಪೂಜೆಗೆ ಹೋಗಲಿ ಎಂದು ಹೇಳಿದ್ದು ಅವನಿಗೆ ಹೇಳಲಾರದಷ್ಟು ಖುಷಿಯಾಗಿತ್ತು. ಅವರು ಜಾನಕಿಯನ್ನು ಪೂಜೆಗೆ ಹೋಗಲಿ ಎಂದು ಹೇಳಿದ್ದಕ್ಕಿಂತ ಅವಳ ಪರವಾಗಿ ಮಾತನಾಡಿದ್ದೇ ನೆಮ್ಮದಿಯ ವಿಷಯವಾಗಿತ್ತು. ಒಳಗೊಳಗೆ ಕುದಿಯುತ್ತಿದ್ದ ಫಾತಿಮಾ ಅವರನ್ನು ಅವರ ಕಡೆಗೆ ನೋಡಿ ಮುಗುಳು ನಕ್ಕವಳು ಅಲ್ಲಿಂದ ಹೊರಹೋಗಿದ್ದಳು. ಜಾನಕಿಯ ಆ ನಗು ಫಾತಿಮಾ ಅವರಿಗೆ ಅಣಕಿಸಿದಂತೆ ಭಾಸವಾಗಿತ್ತು. ಜಾನಕಿಯ ವಿಷಯದಲ್ಲಿ ಫಾತಿಮಾ ಅವರಿಗೆ ಪದೇ ಪದೇ ಸೋಲಾಗುತ್ತಿತ್ತು. ಎಲ್ಲವನ್ನೂ ನೆನೆದು ಮನೆಯವರ ಮುಂದೆ ನಿಲ್ಲಲಾಗದೆ ಬಿರುಸಾಗಿ ಕೋಣೆಗೆ ಹೊರಟಿದ್ದರು. ಜಾನಕಿ ಹೋದ ನಂತರ ಹೊರಬಂದವನು ಅವಳು ಹೋದ ದಾರಿಯನ್ನೇ ನೋಡುತ್ತಾ, ಜಾನಕಿ, ನಾನೇನೋ ಬರುವುದಿಲ್ಲ ಎಂದು ಹೇಳಿದೆ, ಆದ್ರೆ ನೀನು ಬಾಯಿ ಮಾತಿಗಾದರೂ ಬಾ ಎಂದು ಕರೆದಿದ್ದರೆ ನಿನ್ನ ಜೊತೆ ನಾನು ಕೂಡ ಬರುತ್ತಿದ್ದೆ ಎಂದು ಮನದಲ್ಲಿಯೇ ನುಡಿದುಕೊಂಡಿದ್ದನು ರೆಹಮಾನ್. ಬಾನವಿ ಗಾನವಿ ಇಬ್ಬರಿಗೂ ಜಾನಕಿ ಪೂಜೆಗೆ ಬಂದಿದ್ದೇ ಹೇಳಲಾರದ ಸಂತೋಷವಾಗಿತ್ತು. ಅತ್ತಿಗೆ ಎಂದು ಅವಳ ಸುತ್ತಮುತ್ತಲೇ ಓಡಾಡತೊಡಗಿದರು. ಅವರ ತಾಯಿ ಕೂಡ ತುಂಬಾ ಆತ್ಮೀಯವಾಗಿ ಮಾತನಾಡಿಸಿದರು. ಅವರೆಲ್ಲರ ಆತ್ಮೀಯತೆ ಮತ್ತು ಪ್ರೀತಿ ನೋಡಿ ಜಾನಕಿಗೆ ಹೃದಯ ತುಂಬಿತು. ಆಗಲೇ ಪೂಜೆ ಶುರುವಾಗಿದ್ದರಿಂದ ಒಂದೆಡೆ ಕುಳಿತು ಭಕ್ತಿಯಿಂದ ಪೂಜೆಯನ್ನು ಆಲಿಸತೊಡಗಿದಳು. ಪೂಜೆ ಮುಗಿದ ನಂತರ ಗಾನವಿ ಭಾನವಿ ಇಬ್ಬರು ಬಂದವರು, ಅತ್ತಿಗೆ ಬನ್ನಿ, ನಿಮಗೆ ಮನೆ ತೋರಿಸುತ್ತೇವೆ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿ ಇಡೀ ಮನೆಯನ್ನು ತೋರಿಸಿದವರು ಕೊನೆಯಲ್ಲಿ ತಮ್ಮ ಕೋಣೆಗೆ ಕರೆದುಕೊಂಡು ಹೋಗಿದ್ದರು. ಆ ಮನೆಯಲ್ಲಿ ಜಾನಕಿಗೆ ನಿಜವಾಗಿಯೂ ಉಸಿರು ಕಟ್ಟಿದ ಅನುಭವವಾಗುತ್ತಿತ್ತು. ಪೂಜೆಯ ನೆಪದಲ್ಲಾದರೂ ಹೊರಗೆ ಹೋಗಿ ಬರಬಹುದಲ್ಲವಾ ಎನ್ನುವ ಯೋಜನೆಯಿಂದಲೇ ಅವಳು ಪೂಜೆಗೆ ಬಂದಿದ್ದು. ಆದರೆ ಅಲ್ಲಿಯವರ ಆತ್ಮೀಯತೆ ಎಲ್ಲವನ್ನು ನೋಡಿ ಇಲ್ಲಿಗೆ ಬರಲಿಲ್ಲ ಎಂದಿದ್ದರೆ ನನಗೆ ಎಷ್ಟು ನಷ್ಟವಾಗುತ್ತಿತ್ತು ಎಂದು ಯೋಚಿಸತೊಡಗಿದಳು. ಅತ್ತಿಗೆ, ಇದು ನನ್ನ ಡ್ರೆಸ್, ಇದು ಇವಳ ಡ್ರೆಸ್ ಎಂದು ಇಬ್ಬರು ಅಲ್ಲಿದ್ದ ಕೆಲವು ಬಟ್ಟೆಗಳನ್ನು ಜಾನಕಿಗೆ ತೋರಿಸುತ್ತಿದ್ದರು. ನೀವು ಇವತ್ತು ಹಾಕಿರುವ ಬಟ್ಟೆ ಇನ್ನೂ ಚೆನ್ನಾಗಿದ್ದಾವೆ, ಇಬ್ಬರು ತುಂಬಾ ಮುದ್ದಾಗಿ ಕಾಣಿಸುತ್ತಿದ್ದೀರಾ ಎಂದು ಹೇಳಿದಳು. ಅತ್ತಿಗೆ, ನೀವು ನಮಗಿಂತ ಸುಂದರವಾಗಿ ಕಾಣ್ತಿದ್ದೀರಾ ಎಂದರೆ ಅವರ ಮಾತಿಗೆ ಕಣ್ಣರಳಿಸಿದವಳು, ಹೌದಾ, ನಾನು ನಿಜವಾಗಿಯೂ ಚೆನ್ನಾಗಿ ಕಾಣಿಸುತ್ತಿದ್ದೀನಾ? ಮತ್ತೆ
ಅವರು ನಾನು ಚೆನ್ನಾಗಿ ಕಾಣಿಸುತ್ತಿಲ್ಲ ಎಂದು ಹೇಳಿದ್ರು ಎಂದಳು. ಮನೆಯಲ್ಲಿ ನೀನು ಚೆನ್ನಾಗಿ ಕಾಣಿಸುತ್ತಿಲ್ಲ ಎಂದು ಹೇಳಿದ ಮಹಾನ್ ಮಾತುಗಳೇ ಅವಳ ಮನದಲ್ಲಿ ಹಾಗೆ ಉಳಿದು ಹೋಗಿದ್ದು. ಅತ್ತಿಗೆ, ಯಾರು ಹಾಗೆ ಹೇಳಿದ್ದು? ಬಾಲಿವುಡ್ ಹೀರೋಯಿನ್ ತರ ಇರುವ ನಿಮ್ಮನ್ನು ಚೆನ್ನಾಗಿಲ್ಲ ಎಂದು ಹೇಳಿದ್ದಾರೆ ಎಂದ್ರೆ ಎಲ್ಲೋ ಅವರ ಕಣ್ಣಿಗೆ ಪೊರೆ ಬಂದಿರಬೇಕು, ಇಲ್ಲದಿದ್ದರೆ ಕಾಮಾಲೆ ರೋಗ ಬಂದಿರಬೇಕು. ಅವರ ಕಣ್ಣನ್ನು ಮೊದಲು ವೈದ್ಯರ ಬಳಿ ತೋರಿಸಲು ಹೇಳಿ ಎಂದು ಗಾನವಿ ಹೇಳಿದ ತಕ್ಷಣ ಜಾನಕಿಗೆ ಜೋರು ನಗು ಬಂದಿತ್ತು. ಹಾಗೆ ಹೇಳಿದ್ದು ಬೇರೆ ಯಾರೂ ಅಲ್ಲ, ನಿಮ್ಮಣ್ಣ ಎಂದು ಹೇಳಬೇಕು ಎಂದುಕೊಂಡವಳು ಹೇಳದೆ ಉಳಿದಳು. ಅತ್ತಿಗೆ, ನಾನು ತಮಾಷೆ ಮಾಡ್ತಿಲ್ಲ, ನಿಮಗೆ ಯಾರು ಹಾಗೆ ಹೇಳಿದ್ದು ಹೇಳಿ. ನಮ್ಮ ಮಾ ರೆಹಮಾನ್ ಅಣ್ಣ ಅವರನ್ನು ಒಂದು ಕೈ ನೋಡ್ಕೋತಾರೆ ಎಂದಳು. ಗಾನವಿಯ ಮುಗ್ಧ ಮಾತಿಗೆ ಪುನಃ ನಕ್ಕವಳು, ಏನು ಬೇಡ ಬಿಡು ಎಂದಳು. ಊಟ ಮಾಡಿ ಹೋಗಿ ಎಂದು ಎಲ್ಲರೂ ಹೇಳಿದರೂ ಬೇಡ ಎಂದವಳು ಪ್ರಸಾದ ತೆಗೆದುಕೊಂಡು ಅಲ್ಲಿಂದ ಹೊರಟಿದ್ದಳು. ಮುಂದುವರಿಯುವುದು. ಧನ್ಯವಾದಗಳು.